ಹಾಯ್ ಗೈಸ್, ಇದು ಡೇ 2 ಆಫ್ ಮೈ ಕಂಟೆಂಟ್ ಕ್ರಿಯೇಷನ್ ಜರ್ನಿ. ನಾನಿವತ್ತು ಹೋಗ್ತಾ ಇದ್ದೀನಿ ಹೊಸಕೋಟೆ ಸೈಟ್ ವಿಸಿಟ್ಗೆ. ಒನ್ ಆಫ್ ದಿ ಮೋಸ್ಟ್ ಎವರ್ಟೆಡ್ ಈಸ್ಟ್ ಬ್ಯಾಂಗ್ಳೂರ್ ಪ್ರಾಜೆಕ್ಟ್ ಇದು, ಗೋದ್ರೇಜ್ ಬೈ ಗೋದ್ರೇಜ್. ಇದ್ ಇವತ್ತು ವರ್ಕ್ ಡೇ ಇದ್ರೂ ಐ ಡೋಂಟ್ ವಾಂಟ್ ಟು ಸ್ಕಿಪ್ ಮೈ ಕಂಟೆಂಟ್ ಬಿಕಾಸ್ ಕಮಿಟ್ಮೆಂಟ್ ಮ್ಯಾಟರ್ಸ್ ಮೋರ್ ದೆನ್ ಅ ಕಂಫರ್ಟ್. ಹಾಗೆ ಹೋಗೋ ದಾರಿಲಿ ನನ್ನ ಹಸ್ಬೆಂಡಿಗೆ ನನಗೆ ಲಂಚ್ ಬೇಕು, ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದೆ. ಅವರು ನನ್ನ ಮಲ್ಲಿಕಾ ಬಿರಿಯಾನಿಗೆ ಕರ್ಕೊಂಡು ಹೋಗಿದ್ರು. ಗೆಸ್ ವಾಟ್, ಫುಡ್ ಈಸ್ ಜಸ್ಟ್ ಅಮೇಝಿಂಗ್. ನಾವು ಮುದ್ದೆ ಮತ್ತು ಒಂದು ಮಟನ್ ಬಿರಿಯಾನಿ, ಕೋಕು ಮತ್ತು ಕಬಾಬ್ ತೊಗೊಂಡಿದ್ವು. ನಾನು ಬಿರಿಯಾನಿ ತಿಂತಾ ಇರಲಿಲ್ಲ ಎಲ್ಲೂ ಜಾಸ್ತಿ, ಅದಕ್ಕೆ ಮುದ್ದೆ ತೊಗೊಂಡಿದ್ದೆ. ಬಟ್ ಈ ಬಿರಿಯಾನಿ ತಿಂದ ಮೇಲೆ ನಾನು ಯಾಕೆ ಮುದ್ದೆ ತೊಗೊಂಡೆ ಅಂತ ನನಗೆ ಗಿಲ್ಟ್ ಫೀಲ್ ಆಗಿತ್ತು. ಮುದ್ದೆನೂ ತುಂಬ ಚೆನ್ನಾಗಿತ್ತು, ಬಟ್ ಮಟನ್ ಬಿರಿಯಾನಿ ಮಾತ್ರ ಜಸ್ಟ್ ಆಸಮ್. ಪ್ರೀಮಿಯಂ ಕ್ವಾಲಿಟಿ ಫುಡ್. ಊಟ ಆದಮೇಲೆ ನಾವು ಬಂದಿದ್ದು ಸೈಟ್ ಹತ್ರ. ರಿಯಲ್ ಎಸ್ಟೇಟ್ ನನ್ನ ಪ್ರೊಫೆಷನ್, ಆದರೆ ಕಂಟೆಂಟ್ ಕ್ರಿಯೇಷನ್ ನನ್ನ ಫ್ಯಾಷನ್. ಈ ಎರಡು ಮಿಕ್ಸ್ ಮಾಡಿಕೊಂಡು ನಾನು ಹೊಸ ರೀತಿಯಲ್ಲಿ ನನ್ನ ಜರ್ನಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೈಟ್ ವಿಸಿಟ್ ಅಂದರೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಏನಕ್ಕೆ ಅಂತ ಕೇಳ್ತೀರಾ? ಒಂದು ಎಂಟಿ ಲ್ಯಾಂಡ್ ಹೇಗೆ ಸ್ಲೋಲಿ ಟರ್ನ್ ಆಗುತ್ತೆ ಡ್ರೀಮ್ ಲೈಫ್ ಸ್ಟೈಲ್ಗೆ, ಅದೇ ರೀತಿ ಕಂಟೆಂಟ್ ಜರ್ನಿ ಕೂಡ ಸ್ಮಾಲ್ ಐಡಿಯಾಸಿಂದ ಸ್ಟಾರ್ಟ್ ಆಗುತ್ತೆ. 2 hours 5 minutes ನಾವು ಬಂದಿರೋದು ಅಷ್ಟೇ ದೂರದಿಂದ ಅಲ್ಲ ಗೈಸ್. ಇವಾಗ ನಾವು ಸೈಟ್ ವಿಸಿಟ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬ್ಯಾಕ್ ಟು ವೇರ್ ವಿ ಬಿಲಾಂಗ್. ಒಂದು ಊರಿಗೆ ಹೋಗ್ಬಿಟ್ಟು ವಾಪಸ್ ಬಂದಷ್ಟು ಫೀಲಿಂಗ್ ಆಗ್ತಾ ಇದೆ. ಇದು ಎರಡನೇ ಓರಿಯನ್ ಅಲ್ವಾ ಗೈಸ್? ಇದೆ ಎರಡನೇ ಓರಿಯನ್ ಗೈಸ್ ನನ್ನ ಪ್ರಕಾರ. ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ರು ಇಲ್ಲೆಲ್ಲೋ ಬೇರೆ ಕಡೆ ಒಂದು ಎರಡನೇ ಓರಿಯನ್ ಇದೆ ಅಂತ. ಇದೇನಾ ಇದು? ಮತ್ತೆ ಎರಡನೇ ಓರಿಯನ್ ಆಗಿರೋದು ಸನ್ಸೆಟ್ ಮೂಮೆಂಟ್ ಅಲ್ಲಿದ್ದೀವಿ. ಸನ್ಸೆಟ್ ಜೊತೆ ರಿಯಲ್ ಮೂವಿಲ್ ಬರಲ್ಲ ಅಂತ ಗೊತ್ತಾ ಇಲ್ವಾ? ಬಟ್ ನೀನು ಸೆಟ್ಟಿಂಗ್ ಹಾಳು ಮಾಡಿದ್ಯಾ ಅಷ್ಟೇ. ನಿನ್ನ ಐಫೋನ್ ಅಲ್ಲೂ ಬರುತ್ತೆ. ನಾನು ಎಷ್ಟು ದಪ್ಪ ಆಗಿದ್ದೀನಿ ಅಂತ ಇವಾಗ ಗೊತ್ತಾಗ್ತಾ ಇದೆ ಗೈಸ್. ಹೆವಿ ತಿಂದು ಮನೇಲಿ ಏನು ಕೆಲಸ ಮಾಡ್ದಲೆ ನನ್ನ ಈ ಚೀಕ್ಸ್ ಹೇಳ್ತಾ ಇದೆ ಸ್ಟೋರಿನ, ನನ್ನ ಬಿಹೈಂಡ್ ಸ್ಟೋರಿನ. ಆಕ್ನಿಗಳು ಸೊ ಬ್ಯಾಡ್, ಸೋ ಬ್ಯಾಡ್. ಬಟ್ ಈ ಮೊಬೈಲ್ ತುಂಬ ಚೆನ್ನಾಗಿದೆ, ಹೆವಿ ಚೆನ್ನಾಗಿದೆ ವಿಡಿಯೋ ಮಾಡೋಕ್ಕೆ. ಬಟ್ ಕೊಡ್ತಾ ಇಲ್ಲ. 15 ಕೊಟ್ಟು 14 ತಗೋತೀನಿ ಅಂತ ಕೊಡ್ತಾ ಇಲ್ಲ. ಇಂಥವ್ರು ಹುಡ್ತಾರ ಈ ಕಾಲದಲ್ಲಿ. ಹೆಂಡ್ತಿಗೆ ಏನೇನು ಮಾಡ್ತಾರೆ ಇಂಥವ್ರು ಇರ್ತಾರೆ ಗೈಸ್ ಜಗತ್ತಲ್ಲಿ. ಹೆಂಡ್ತಿಗೆ ಮೊಬೈಲ್ ಕೊಡಲ್ಲ ಅಂತಿರೋ ಏಕೈಕ ವ್ಯಕ್ತಿ ಇವರು. ಕೊಡಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಅದು ಸೆಟ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಬಟ್ ಇಟ್ ಮೀನ್ಸ್ ಕೊಡಲ್ಲ ಅಂತ ಗೈಸ್. ಅದು ಕೊಡಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು. ಬಟ್ ನಿಜ ಚೆನ್ನಾಗಿದೆ ಮಧು, ಯಾವ ಫಿಲ್ಟರ್ ಹಾಕಂಗಿಲ್ಲ ಇದಕ್ಕೆ. ರಿಯಲ್ ಆಗಿ ಸೂಪರ್ ಆಗಿ ಕಾಣ್ತಾ ಇದೀವಿ ಗೈಸ್. ಹಂಗಾದ್ರೆ ನನ್ನ ಮೊಬೈಲ್ ಅಲ್ಲಿ ನಾನು ಏನೇನೋ ಸೆಟ್ಟಿಂಗ್ ಮಾಡಿದೀನಿ, ಅದು ರಾಂಗ್ ಸೆಟ್ಟಿಂಗ್ಸ್. ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಯಾರು ನನಗೆ ಆ ಸೆಟ್ಟಿಂಗ್ಸ್ ಹೇಳ್ಕೊಟ್ರು ಅವ್ರಿಗೋಗಿ ನಾನು ಇವತ್ತು ಕಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ಆ ಸೆಟ್ಟಿಂಗ್ ವಾಪಸ್ ಬರಕ್ ಆಗ್ತಾ ಇಲ್ಲ. ಫ್ಲಾಶ್ ಮಾಡಬೇಕು. ಬಟ್ ಫೋಟೋಸ್ ಎಲ್ಲ ಇದೆ, ಏನು ಮಾಡ್ಬೇಕು ಗೊತ್ತಿಲ್ಲ. ಬಟ್ ಬಾಡಿಗೆಗೆ ಯಾವ್ದಾದ್ರು ಮೊಬೈಲು ಕೊಟ್ಟರೆ ಚೆನ್ನಾಗಿರುತ್ತಪ್ಪ. ಅಲ್ಲಿವರೆಗೂ ಫ್ಲಾಶ್ ಮಾಡಿಸಿದ್ಮೇಲೆ ಯೂಸ್ ಮಾಡ್ಬೋದಲ್ವಾ? ನೀನು ಏನಾದ್ರೂ ಅವರು ಪಿಂಕ್ ಕಲರ್ ಮೊಬೈಲ್ ತಗೊಳ್ಳಲ್ಲ ಅಂತೆ ಗೈಸ್.
ನನಗೆ ಗೊತ್ತಿದ್ರೆ ನಾನು ಈ ಥರ ಈ ಈ ನಾನು ಐಫೋನ್ 15ಗೆ ಹೋಗ್ತಾ ಇರಲಿಲ್ಲ, ಐಫೋನ್ 14ಗೆ ಹೋಗ್ತಾ ಇದ್ದೆ ಗೈಸ್. ಇದು ಪ್ರೋ ಮ್ಯಾಕ್ಸ್ ಅಂತೆ, ನಂದು ನಾರ್ಮಲ್ ಮ್ಯಾಕ್ಸ್, ನಂದು ನಾರ್ಮಲ್ ಫೋನ್. ಹಂಗಾದ್ರೆ ಇಷ್ಟು ಕ್ಲಾರಿಟಿ, ಹೆವಿ ಕ್ಲಾರಿಟಿ, ಯಾವ ಆ್ಯಂಗಲಲ್ಲಿ ಇಟ್ಟರು ಚೆನ್ನಾಗಿ ಕಾಣ್ತಾ ಇದ್ದೀನಿ. ನೋಡು ಈ ಕ್ಯಾಮ್ರಾ ಎಷ್ಟು ಚೆನ್ನಾಗಿದೆ. ಕೊಡ್ತೀನಿ ನನಗೆ ಮೊಬೈಲು. ನಾನು ನಿನಗೋಸ್ಕರ ಏನೇನು ಮಾಡಿಲ್ಲ, ಒಂದು ಮೊಬೈಲ್ ಕೊಡೋಕ್ಕೆ ಕೊಡ್ತೀನಿ ಬಾ 17 Pro Max. ನಾನು ವಿಡಿಯೋ ಮಾಡ್ತಾ ಇಲ್ಲ ಅಂದ್ರೆ ಒಂದು ಡೈಲಾಗ್ ಬಿಟ್ಟಿರುವೆ. ಕೊಡ್ತೀನಿ ಬಾ, ಯಾಕೆ ಹೀರೋ 14 ಕೊಡು ಅಂತ. ಅದು ನಾನು 14 ತಗೊಂಡು 15 ವಾಪಸ್ ಕೊಡ್ತಾ ಇದ್ದೀನಿ. ಸೆಟ್ ಆಗಿದೆ, ಹಂಗೆ ಅವಶ್ಯಕತೆ ಇಲ್ಲ. ಅದೆಲ್ಲ ಡೇಟಾ ಎಲ್ಲ ಕಂಪ್ಲೀಟ್ ಇದೆ. ಹೆಂಗೆ ಗೈಸ್, ಬ್ಯಾಕ್ ಟು ಅವರ್ ರೂಮ್. ಎಷ್ಟು ಟೈಮು ಅದೂ ಕಾಣಿಸ್ತಾ ಇಲ್ಲ ಈ ಕ್ಯಾಮ್ರಾದಲ್ಲಿ ಗೈಸ್. ಅಂದ್ರೂ ಮೊಬೈಲ್ ಕೊಡಲ್ಲ ನನ್ನ ಗಂಡ. 7:29. ಇಲ್ಲ ಗೈಸ್, ಇವತ್ತೆಲ್ಲ ಸ್ಟಾಗಿ ನನಗೆ ನನ್ನ ಕಂಟೆಂಟ್ ಕ್ರಿಯೇಷನ್ಗೆ ಈ ಕ್ಯಾಮ್ರಾ ತುಂಬ ಅಡ್ಡಿಯಾಗಿದೆ. ಇವತ್ತೆಲ್ಲ ಫುಲ್ ಸೆಟ್ಟಿಂಗ್ ಮಾಡಿ ನನ್ನ ಮೊಬೈಲ್ನ ನ್ಯೂ ಫೋನ್ ನ್ಯೂ ಚಿನ್ನಿ ಲೈಟ್ ಹಂಗೆ ಆನ್ ಮಾಡ್ಬಿಟ್ಟು ಬಂದಿದ್ಯಾ. ಕರೆಂಟ್ ಬಿಲ್ ನೋಡು. ಕೊನೆಗೆ ಬಂದವಳು ಯಾರು ದುಡ್ಡು ಬ್ಯಾಗ್ ಎತ್ಕೊಂಡು ರೂಮ್ನೆಲ್ಲ. ಗೈಸ್ ನೋಡಿ ಗೈಸ್, ಜವಾಬ್ದಾರಿ ಇಲ್ದಿರೋ ಗಂಡಸು ಲೈಟ್ ಆನ್ ಮಾಡ್ಬಿಟ್ಟು ಬಂದಮ್ಮ. ಅವನದು ಆಫೀಸ್ ರೂಮ್ ಗೈಸ್, ಅದು ನಂದಲ್ಲ. ನಾನು ಬರೀ ನನ್ನ ಮೇಕಪ್ದು ಆಫ್ ಮಾಡ್ಬಿಟ್ಟು ಬಂದಿದ್ದೆ ಗೈಸ್. ಬೆಳಿಗ್ಗೆ 12 ಗಂಟೆಗೆ ಬಿಟ್ಟಿದ್ದು ಗೈಸ್. ಬರೀ ಸೈಟ್ ವಿಸಿಟಿಗೆ ನಾವು ಇಷ್ಟೊತ್ತು ಆ ಟ್ರಾಫಿಕ್. ಅಪ್ಪ ನಮ್ಮ ನೆಲಮಂಗ್ಲ, ನಮ್ಮ ನಾಗಸಂದ್ರನೇ ಎಷ್ಟೋ ಸೂಪರ್. ನೆಲಮಂಗ್ಲ ನಾಗಸಂದ್ರ ನೆಕ್ಸ್ಟ್ ಲೆವೆಲ್. 5 ನಿಮಿಷ ಟ್ರಾಫಿಕ್, ಅಯ್ಯೋ ಟ್ರಾಫಿಕ್ ಅನ್ಕೊತೀವಿ. ಬಟ್ ಅದು ಒಂದೊಂದು ಅವರ್ ಒಂದೊಂದು ಕಡೆ ಟ್ರಾಫಿಕ್. ಲಾಕ್ ಹಾಕಿದ್ದು ಮನೆಗೆ ಬಂದೆ ಗೈಸ್. ನಿಮ್ಗೆ ಗೊತ್ತಾ ಯಾರು ವೆಲ್ಕಮ್ ಮಾಡ್ತಾ ಇರ್ತಾರೆ? ತೋರಿಸ್ಲಾ? ಜಾಕ್ಸ್. ಸರಿ ಏನು ಮಾಡ್ತಾಯಿದ್ದೆ ಮನೇಲಿ? ಹಾಂ, ಏನು ಮಾಡ್ತಾಯಿದ್ದಿ ಒಬ್ಬನೇ? ಪಾಪ ಬೇಜಾರು ಹೆವಿ ಬೈಕೊಂಡಿರ್ತಾನೆ. ಇಬ್ಬರು ಈಚೆ ಹೋಗಿದ್ದು ಗೈಸ್. ಬೇಗ ಬರ್ತೀವಿ ಅಂದ್ಕೊಂಡೆ, ತುಂಬ ಲೇಟ್ ಆಯಿತು. ಏನು ಮಾಡ್ತಾಯಿದ್ದೆ ಜಾಕ್ಸಿ? ಗೈಸ್, ಸ್ವಲ್ಪ ಬೇಗ ಫ್ರೆಶ್ ಆಗಿಬಿಟ್ಟು ಈ ಕಿಚನ್ಗೆ ಹೋಗ್ಬಿಟ್ಟು ಊಟ ಏನು ನೋಡಬೇಕು. ಹೋಟೆಲಲ್ಲೇ 2 ಟೈಮ್ ತಿಂದರೆ ನಮ್ಗೆ ಆಗಿ ಬರಲ್ಲ. ತುಂಬ ಟ್ರಾಫಿಕ್ ಇತ್ತು ಗೈಸ್ ಇವತ್ತಂತೂ. ಫ್ರೆಶ್ ಆಗಿಬಿಟ್ಟು ಬಂದುಬಿಟ್ಟು ಲಾಸ್ಟ್ ವಿಡಿಯೋ ಮಾಡ್ತೀನಿ. Yes, this was my day 2 of content creation journey and productive when Godrej Vascote site visit also. Even I'm learning to balance my work, my passion and my content creation journey too. ನೋಡ್ಬೋದು ಎಷ್ಟು ಕೆಲಸ ಇದೆ ಮನೆಗೆ ಬಂದ ಮೇಲೂ ಅಂತ ಹೇಳ್ಬಿಟ್ಟು. ನನಗಾಗ್ತಾ ಇದೆ ಅಂದರೆ ನಿಮಗೂ ಕೂಡ ಆಗುತ್ತೆ. ಸೊ ನೀವು ಕೂಡ ಸ್ಟಾರ್ಟ್ ಮಾಡಿ. ಸ್ಮಾಲ್ ಸ್ಟೆಪ್ ಲೀಡ್ಸ್ ಟು ಬಿಗ್ ಚೇಂಜ್. And I'm signing off from Godrej Hoskote. See you on day 3. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.